ಏನು ಬೇವಿನ ಸೊಪ್ಪು ತಿನ್ನಿಸ್ತಾ ಇದ್ದೀರಾ? ಬೇರೆ ಏನು ತಿನ್ಸಲ್ವಾ? ಹಾಂ ಸರಿ ಆಯಿತು, ತಿನ್ನು ನೀನು. ನಾನು ಹೋಯ್ತೀನಿ, ಹೋಗಿ ದುಡ್ಡು ಇಸ್ಕೊಬ ನಿಮ್ಮ ಅಜ್ಜಿ ಹತ್ರ. ಹೋಗು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು ಆಲೆ 5:30 ಆಗೈತೆ. ಇವಾಗ ನಾನು ಟಿಫನ್ ಮಾಡಬೇಕು. ಅಂದರೆ ಟಿಫನ್ಗೆ ಬೀಟ್ರೋಟ್ ಪಲ್ಯ ಮತ್ತು ಗೋಧಿ ಹಿಟ್ಟಿನ ದೋಸೆ ಮಾಡ್ತೀನಿ. ಯಾಕಂದರೆ ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಬನ್ನಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಯಾರಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು 300 ಗ್ರಾಮ್ ಅಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಮಾಡ್ತಾ ಇರೋದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ, ಇಲ್ಲಾಂದರೆ ನಾನು ಜಾಸ್ತಿ ಮಾಡ್ತಿದ್ದೆ. ಹಾಗಾಗಿ ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ಗೋಧಿ ಹಿಟ್ಟನ್ನ. ಅಂದರೆ ಇದು ಜರಡಿ, ಅಂದರೆ ಇದು ಈಗ ತಂದಿರೋ ಪ್ಯಾಕೆಟು, ಅದಕ್ಕೆ ಸ್ವಲ್ಪ ಜರಡಿ ಹಿಡಿದು ನೋಡಿದೆ ಏನಾದರೂ ಇದೆಯಾ ಅಂತ. ಏನೂ ಇರಲಿಲ್ಲ, ಅದಕ್ಕೋಸ್ಕರ ಹಾಗೆ ಹಾಕ್ತಾಯಿದ್ದೆ. ಅಂದರೆ ಒಂದು ಡಬ್ಬದೊಳಗಾಗಲಿ ಒಂದು ಬಟ್ಲೊಳಗಾಗಲಿ ಯಾವುದ್ರಲ್ಲಾದರೂ ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಕೆಲವರು ಉಪ್ಪು ಇಷ್ಟಪಡಲ್ಲ, ಕೆಲವರು ಇಷ್ಟಪಡ್ತಾರೆ. ಉಪ್ಪು ಹಾಕಿಲ್ಲ ಅಂದರೆ ಏನೋ ಒಂಥರ ಸಪ್ಪೆ ಇರುತ್ತೆ, ಹಾಗಾಗಿ ಉಪ್ಪು ಹಾಕಿದ್ರೆ ನನ್ನ ಪ್ರಕಾರ ಚೆನ್ನಾಗಿರುತ್ತೆ. ಮತ್ತು ಇವಾಗ ನಾನು ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಬೇಕಾದರೂ ಕಲಿಸ್ಕೋಬೋದು, ನನ್ನ ಹತ್ರ ಈ ಥರ ಇತ್ತು ಕಲಿಸೋ ಅಂಥದ್ದು. ಅದಕ್ಕೋಸ್ಕರ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಕೂಡ ಗಂಟು ಬರಬಾರ್ದು, ಗಂಟೆಲ್ಲ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ಏನಾಗುತ್ತೆ ಅಂದರೆ ಅದು ನಾವು ದೋಸೆ ಮಾಡ್ತೀವಲ್ಲ ಆವಾಗ ಮಧ್ಯ ಮಧ್ಯೆ ಗಂಟಂಗೆ ಹಂಗೆ ಸಿಗುತ್ತೆ. ಅದು ಚೆನ್ನಾಗಿರಲ್ಲ, ಒಂಥರ ಹೇಳಬೇಕಂದ್ರೆ ಹಸಿಟ್ಟು ತಿಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಗಂಟೆಲ್ಲ ಹೋಗೋ ಥರ ಕಲಿಸ್ಬೇಕು. ಇದನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ನೀಟಾಗಿ ಕಲಿಸ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಂದರೆ ನೀಟಾಗಿ ಈ ಥರ ಚೆನ್ನಾಗಿ ಕಲಿಸಿದ್ಮೇಲೆ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಗಂಟು ಒಂಚೂರು ಇರಲ್ಲ, ಎಲ್ಲ ಗಂಟುಗಳನ್ನು ಹೊರಟೋಯ್ತವೆ. ಅದಕ್ಕೋಸ್ಕರ ನಾನು ಈ ಥರ ತುಂಬ ಟೈಮೇ ಹಿಡಿತಿದ್ದು ಕಲಿಸೋ ಅಷ್ಟರಲ್ಲಿ. ಪರವಾಗಿಲ್ಲ ಅಂತೇಳ್ಬಿಟ್ಟು ನಾನು ಹಾಗೂ ಕಲಿಸ್ತಾ ಇದ್ದೆ. ಎಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ದೋಸೆ ಚೆನ್ನಾಗಿರುತ್ತೆ ಸಾಫ್ಟಾಗಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಕಲಿಸ್ಕೊಂಡು ಕೂತಿರೋದು. ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೈಟೇ ಕಲಿಸ್ಬೇಕಿತ್ತು, ನಾನು ಬೇಡ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಇದನ್ನು ಕಲಿಸ್ಬಿಟ್ಟು ಇವಾಗ ನೋಡಿ ನಾನು ಪ್ಲೇಟ್ ಮುಚ್ಚಿಟ್ಟೆ. ಮತ್ತು ಇಲ್ಲಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೋಟ್ ತೊಗೋತಾ ಇದ್ದೀನಿ. ಅಂದರೆ ಬೀಟ್ರೋಟನ್ನ ತುರಿದ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೇನು ಜಾಸ್ತಿ ಐಟಮ್ ಬೇಕಾಗಿರಲ್ಲ, ಬೇಕಾದರೆ ನೀವು ಒಂದ್ಸಲ ಟ್ರೈ ಮಾಡಿ. ಈ ಗೋಧಿ ದೋಸೆ ಮತ್ತು ಈ ಮೈದಾ ದೋಸೆ ಇದ್ರ ಜೊತೆ ಎಲ್ಲ ಬೀಟ್ರೋಟ್ ಪಲ್ಯ ಮಾಡಿ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಇದಕ್ಕೆ ನಾನು ಏನು ತಗೊಂಡಿದ್ದೀನಿ ಅಂದರೆ ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟೇ ಐಟಮ್ ತಂದಿರೋದು. ಮತ್ತು ಈ ಬೀಟ್ರೋಟ್ನ ನಾನಿಲ್ಲಿ ನೀಟಾಗಿ ಸುಲಿದ್ಬಿಟ್ಟು ಇದನ್ನು ತುರಿಬೇಕು. ಫಸ್ಟು ಸಿಪ್ಪೆನ ಸುಲ್ಕೋಬೇಕು, ತೊಳೆದ್ಬಿಟ್ಟು ಇಲ್ಲಿ ಸಿಪ್ಪೆ ಸುಲಿತಾ ಇದ್ದೀನಿ. ಆಮೇಲೆ ಇನ್ನೊಂದು ಸರಿ ಇದನ್ನು ನೀಟಾಗಿ ತೊಳ್ಕೊಂಡು ಇದನ್ನು ತುರಿತೀನಿ ನಾನು. ಅಂದರೆ ಬೇಕಾದರೆ ಕಟ್ ಮಾಡ್ಕೊಂಡು ಹಾಕ್ಕೋಬೋದು, ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಬೇಕು. ಅಷ್ಟೊಂದು ಟೈಮ್ ನನಗಿರಲಿಲ್ಲ, ಹಾಗಾಗಿ ನಾನು ತುರಿತಾ ಇದ್ದೆ. ನೋಡಿ ಇಲ್ಲಿ ಸಿಪ್ಪೆ ಎಲ್ಲ ನೀಟಾಗಿ ಸುಲ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ಸುಲ್ಕೊಂಡು ಮತ್ತು ಇನ್ನೊಂದು ಸರಿ ನಾನು ಇದನ್ನು ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ತೊಳ್ಕೊಂಡು ಇವಾಗ ಇದನ್ನು ತುರಿತಾ ಇದ್ದೀನಿ. ನಮ್ಮ ಮನೇಲಿ ತುರಿಯೋ ಪ್ಲೇಟ್ ಇದೇ ಥರ ಇರೋದು, ಅದಕ್ಕಾಗಿ ನಾನು ಇದರಲ್ಲೇ ತುರಿತಾ ಇದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಇರುತ್ತೆ, ನನಗೆ ಇದರಲ್ಲೇ ಈಸಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಸುಮಾರು ವರ್ಷದಿಂದ ಇದನ್ನೇ ಇಟ್ಕೊಂಡಿದ್ದೀನಿ, ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಮತ್ತು ನೀಟಾಗಿ ತುರ್ಕೋಬೇಕು ಇದನ್ನು, ಒಂದು ಸ್ವಲ್ಪನೂ ಇದಿಲ್ದಾಗೆ ಇದನ್ನು ನೀಟಾಗಿ ತುರ್ಕೊಂಡು ಇದನ್ನು ಎತ್ತಿ ಒಂದು ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಒಗ್ಗರಣೆಗೆ ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕಿದ್ದೀನಿ. ಒಟ್ಟಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಇದರಿಂದನೇ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೋತೀನಿ. ಅಂದರೆ ಇದು ಜಾಸ್ತಿ ಟೈಮ್ ಬಿಟ್ಟರೆ ಕರ್ಗಾಗೋಗುತ್ತೆ, ಅದಕ್ಕೋಸ್ಕರ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಹಿಂದ್ಗಡೆ ನೋಡಿ ಅಲ್ಲೇ ಕರ್ಬೇವಿನ ಸೊಪ್ಪೆ ಕರ್ಗಾಗೋಯ್ತೈತೆ, ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು. ಇದು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಫಸ್ಟೇ ಉಪ್ಪು ಹಾಕ್ಕೊಬಿಟ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿಗೆಲ್ಲ ಉಪ್ಪು ಚೆನ್ನಾಗಿ ಅಂಟುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೂ ಅಷ್ಟೇ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಬೇಕಂದರೆ ಅರಿಶಿನ ಹಾಕ್ಕೋಬೋದು, ಖಾರದ ಪುಡಿ ಹಾಕ್ಕೋಬೋದು. ನಾನಿಲ್ಲಿ ಅರಿಶಿನ ಖಾರದ ಪುಡಿ ಎರಡನ್ನೂ ಯೂಸ್ ಮಾಡಿಲ್ಲ, ಯಾಕಂದರೆ ಬೀಟ್ರೋಟೇ ತುಂಬ ಕಲರ್ಫುಲ್ಲಾಗಿರುತ್ತಲ್ಲ, ಹಾಗಾಗಿ ನಾನು ಅರಿಶಿನ ಏನು ಯೂಸ್ ಮಾಡಿಲ್ಲ. ನೋಡಿ ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಏನು ತುರಿದಿಟ್ಟಿದ್ದೀನಲ್ಲ, ತುರಿದಿಟ್ಟಿರೋ ಅಂಥ ಬೀಟ್ರೋಟ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಈಗ ಬೆಂದಿದೆ, ಅದು ಕಾಣಿಸ್ತಾ ಇರ್ಬೋದು, ಬೆಂದಿದೆ ಅದು ನೀಟಾಗಿ. ಅದಕ್ಕೋಸ್ಕರ ಈ ತುರಿದಿಟ್ಟಿರೋ ಅಂಥ ಬೀಟ್ರೋಟ್ನ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಅಂದರೆ ಎಲ್ಲ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪೆಲ್ಲ ಇದಕ್ಕೆ ಹಿಡಿಯೋ ಹಾಗೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಡ್ತೀನಿ.
ಪ್ಲೇಟ್ ಮುಚ್ಚಿಬಿಟ್ರೆ ಇದೇನು ಗೊತ್ತಾ, ನಾವು ನೀರು ಹಾಕಲ್ವಲ್ಲ ಇದಕ್ಕೆ, ಹಬೇಲೇ ಬೇಯಬೇಕು. ಎಷ್ಟು ಹಬೇಲಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಿರೋದು, ತೀರಾ ಲೈಟಾಗಿ ಏನು ಇದಕ್ಕೆ ಎಣ್ಣೆ ಹಾಕಿಲ್ಲ ನಾನು, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಬಿಡ್ತೀನಿ ನೋಡಿ. ಅಂದರೆ ಒಂದು ಸ್ವಲ್ಪ ಗಾಳಿ ಹೋಗ್ದಿರೋಂಥ ಪ್ಲೇಟನ್ನು ಮುಚ್ಚಿದ್ರೆ ಚೆನ್ನಾಗಿರುತ್ತೆ. ಯಾವುದೇ ತರಕಾರಿ ಆದರೂ ಅಷ್ಟೇ ನೀರು ಹಾಕ್ತಲೇ ಹಬೇಲೆ ಬೇಯಿಸಿದ್ರೆ ತುಂಬ ರುಚಿ ಇರುತ್ತೆ. ಹೇಳಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಬೇಯಿಸಿದ್ದೀನಿ. ಇವಾಗ ನೋಡಿ ಇದು ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಇದು ಅಲ್ಲೇ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ನಾನು ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಆಫ್ ಮಾಡ್ತೀನಿ. ಕೆಳಗಡೆ ಒಂದು ಚೂರು ಕಂಟಿಡ್ದಿದೆ. ಏನು ಗೊತ್ತಾ, ಈ ಪಲ್ಯ ಕಂಟಿಡಿದ್ರೆ ನಿಜವಲ್ಲೂ ಚೆನ್ನಾಗಿರುತ್ತೆ. ಹೇಳ್ಬೇಕಂದ್ರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಈ ಉಪ್ಪಿಟ್ಟು ಮತ್ತು ಅವಲಕ್ಕಿ ಈ ಥರ ಪಲ್ಯ ಕಂಟಿಡಿದ್ರೆ ಲಾಸ್ಟಲ್ಲಿ ಅದು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ. ಆದರೆ ನನಗೂ ಇಷ್ಟ, ಈ ಪಲ್ಯಗಳು ಕಂಟಿಡಿದ್ರೆ ಮಾತ್ರ ಇಷ್ಟ. ಈ ಉಪ್ಪಿಟ್ಟು ಅವೆಲ್ಲ ತಿನ್ನಲ್ಲ ನಾನು, ನನಗೆ ಉಪ್ಪಿಟ್ಟು ಅಂದ್ರೇ ಅಲರ್ಜಿ ಹೇಳ್ಬೇಕಾದ್ರೆ. ಮತ್ತು ನೋಡಿ ಪಲ್ಯ ಎಲ್ಲ ರೆಡಿ ಆಯಿತು. ಇವಾಗ ನಾನು ಅದನ್ನು ಗ್ಯಾಸ್ ಆಫ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಸೈಡಲ್ಲಿ ಒಂದು ತವ ಇಡ್ತಾಯಿದ್ದೀನಿ. ಅದೇ ತೆಗೆದುಬಿಟ್ಟು ಈ ಕಡೆ ಇಟ್ಬಿಟ್ಟು ತವ ಇಟ್ಟೆ ನಾನು. ತವ ಇಟ್ಬಿಟ್ಟು ನಾನಿಲ್ಲಿ ಗೋಧಿ ದೋಸೆನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಎಷ್ಟು ಅಂದರೆ ತೀರಾ ಚಿಕ್ಕದೇ ಹಾಕ್ತಾಯಿದ್ದೀನಿ, ಅಷ್ಟೊಂದೇನು ದೊಡ್ಡದಾಗ್ತಾ ಇಲ್ಲ. ಇವಾಗ ನೋಡಿ ಇದನ್ನು ನೀಟಾಗಿ ಬೇಯಿಸ್ಕೊತೀನಿ. ಇದ್ರ ಮೇಲೂ ಅಷ್ಟೇ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚಿದಷ್ಟೇ ಇದು ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಲ್ಲ, ತುಂಬ ಚೆನ್ನಾಗಿರುತ್ತೆ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಎರಡು ಕಡೆನೂ ಬೇಯಿಸೋದು. ಇವಾಗ ಇನ್ನೊಂದು ದೋಸೆ, ಮೊದಲನೇ ದೋಸೆ ಅಷ್ಟೇ ಯಾವಾಗಲೂ ಅದು ನೀಟಾಗಿ ಬರೋದೇ ಇಲ್ಲ, ಯಾವ ದೋಸೆ ಮಾಡಿದ್ರು ಅಷ್ಟೇ. ಇಲ್ಲಿ ನೋಡಿ ಇವಾಗ ನೀಟಾಗಿ ಬೇಯಿಸಿ ರೆಡಿ ಮಾಡಿದ್ದೀನಿ. ಮತ್ತು ನನಗೂ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಹೋಗಿ ಹಾಗೆ ರೆಡಿಯಾಗಿ ಬಂದುಬಿಟ್ಟೆ. ಯಾಕಂದರೆ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇನ್ನು ನಮ್ಮ ಅಮ್ಮ ಬೇರೆ ಬೈತಾ ಇತ್ತು ನನಗೆ, ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ದೋಸೆನ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪಲ್ಯನೂ ಅಷ್ಟೇ ಒಂದು ಕಡೆ ಇಟ್ಟಿದ್ದೀನಿ. ಅಲ್ಲಿಂದ ಬಂದಿದ ತಕ್ಷಣ ಹೇಗೂ ಬಸ್ಸಿತ್ತು, ಸೀದಾ ಬಸ್ಸಲ್ಲಿ ಕೂತ್ಕೊಂಡೆ. ಇವತ್ತಂತೂ ನನ್ನ ಬ್ಯಾಗು ಸಿಕ್ಕಾಪಟ್ಟೆ ಭಾರ ಫ್ರೆಂಡ್ಸ್. ಇದನ್ನು ಎತ್ಕೊಂಡು ಹೋಗೋ ಅಷ್ಟರಲ್ಲಿ ನಿಜವಲ್ಲೂ ರಕ್ತ ಕಣ್ಣೀರು ಬಂತು ನನಗೆ ಹೇಳ್ಬೇಕಂದ್ರೆ. ಬಸ್ಸಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಎರಡೆರಡು ಬಸ್ ಚೇಂಜ್ ಮಾಡಿದೆ ನಾವು. ಹೋಗ್ಬೇಕಾದ್ರೆ 2 ಬಸ್ಸು, ಮತ್ತು ಅಲ್ಲಿಂದ ಬರಬೇಕಾದ್ರೆ ಒಂದು ಆಟೋ, ಒಂದು ಬಸ್ಸು, ಆಮೇಲೆ ಇನ್ನೊಂದು ಆಟೋ. ಬರಬೇಕಾದ್ರೆ 3, ಹೋಗ್ಬೇಕಾದ್ರೆ 2. ಒಂದೊಂದು ದಿವಸ ಹಾಗಾಗುತ್ತೆ, ಬಸ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಮತ್ತು ನೋಡಿ ವಾತಾವರಣ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಮಳೆ ಬರೋ ವಾತಾವರಣ. ಈಗಾಗಲೇ ಮಳೆ ಬಂದು ಹೋಗಿದೆ ಇಲ್ಲಿ, ಇನ್ನೊಂದು ಸರಿ ಮಳೆ ಬರೋಕ್ಕೆ ಥರ ಆಗಿದೆ ಅದು. ಮತ್ತು ನೋಡಿ ಕೆರೆ ತುಂಬ ನೀರು ತುಂಬ ಹೋಯ್ತಾ ಇದ್ದು. ಈ ಹಳ್ಳಿ ಕಡೆ ಒಂದೊಂದು ಕೆರೆಗಳಲ್ಲಿ ತುಂಬ ನೀರಿರ್ತವೆ, ಒಂದೊಂದು ಕೆರೆಗಳಲ್ಲಿ ನೀರೇ ಇರಲ್ಲ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಒಂದು ಕಡೆ ಮಾತ್ರ ನೀರು ಇರ್ತವೆ, ಒಂದೊಂದು ಕಡೆ ನೀರೇ ಇರಲ್ಲ. ಲಾಸ್ಟ್ ಟೈಮ್ ಇಲ್ಲಿ ನಾನೊಂದು ವೀಡಿಯೋ ಮಾಡಿದ್ದೆ, ಇದರಲ್ಲಿ ಇಷ್ಟೊಂದು ನೀರೇ ಇರಲಿಲ್ಲ. ಇವಾಗ ಮಾತ್ರ ಅಷ್ಟೊಂದು ನೀರಿದೆ. ಮತ್ತು ನೋಡಿ ಅಲ್ಲಿಂದ ಇಳಿದು ನಾವು ಗೇಟಿಂದ ಊರೊಳಗಡೆ ನಡಿಬೇಕು. ಈ ಊರಿದೆ 5.5-6 ಕಿಲೋಮೀಟ್ರ್ ಊರಿದೆ. ಸಿಕ್ಕಾಪಟ್ಟೆ ನಡಿಬೇಕು. ಹೇಳ್ಬೇಕಂದ್ರೆ ಈ ಊರಿಗೆ ಬರಬೇಕು ಅಂತ ನಾನು ತಪ್ಪಿಸ್ಕೊಂಡಿರ್ತಿದ್ದೆ ಫ್ರೆಂಡ್ಸ್. ಯಾವಾಗಲೂ ನಮ್ಮ ಅಮ್ಮ ಮಾತ್ರ ಇಲ್ಲಿ ಬರ್ತಾ ಇರುತ್ತೆ. ಏನಾದರೂ ಒಂದು ನೆಪ ಹೇಳಿ ತಪ್ಪಿಸ್ಕೊಬಿಡ್ತಿದ್ದೆ ಈ ಊರಿಗೆ ಹೋಗಬೇಕು ಅಂದಾಗೆಲ್ಲ. ಇವತ್ತು ಏನು ಮಾಡಿದ್ರು ತಪ್ಪಿಸ್ಕೊಳಕ್ಕಾಗಿಲ್ಲ. ನಮ್ಮಮ್ಮ ಯಾವುದೋ ಊರುಗಳಿಲ್ಲ ಬಾ ಅಂತ ಹೇಳ್ಬಿಟ್ಟು ಕರ್ಕೊಬಂತು. ಈ ಊರಿಗೆ ನಡಿಬೇಕು ಅಂತಲೇ ನಾನು ಈ ಊರಿಗೆ ಬರೋಲ್ಲ. ಈ ಊರಲ್ಲಿ ಸ್ವಲ್ಪ ವ್ಯಾಪಾರ ಆಗುತ್ತೆ, ಆದರೂ ನಡಿಯೋದಕ್ಕೋಸ್ಕರ ನಾವು ಬರೋಲ್ಲ. ಮತ್ತು ನೋಡಿ ಇಲ್ಲಿ ಎಕ್ಕದ ಹೂ ಸಿಕ್ತು, ಅಂದರೆ ಎಕ್ಕದ ಮೊಗ್ಗನ್ನ ತೆಗೆದುಬಿಟ್ಟು ನಾನು ಈ ಥರ ಬ್ಯಾಗಲ್ಲಿ ಹಾಕೋತೀನಿ. ಅಂದರೆ ಏನೋ ಒಂಥರ ನಂಬಿಕೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂಥರ ಲಕ್ಷ್ಮಿ ಇದ್ದಂಗೆ. ಮತ್ತು ಇಲ್ಲಿ ನೋಡಿ ಲಾಸ್ಟ್ ಟೈಮ್ ಇಲ್ಲಿ ನಾನು ವೀಡಿಯೋ ಮಾಡಿದಾಗ ಫುಲ್ಲು ನೀರಿದ್ದೋ ಇದ್ರ ತುಂಬ. ಈಗ ನೋಡಿ ಈ ಜನಗಳ ಚರಂಡಿ ನೀರನ್ನು ತಗೊಬಂದು ಆ ಕಾವಲೆ ಒಳಗಡೆ ಬಿಟ್ಟಿದ್ದಾರೆ. ಮತ್ತು ಈ ಆಲದ ಮರ ಇವೆಲ್ಲ ಲಾಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದೆ. ಈ ಚಕ್ಕೋತ ಮರ ಇದೆಯಲ್ಲ, ಇದು ಕಾಯಾಗಿತ್ತು. ಇವಾಗ ನೋಡಿ ಎಷ್ಟೊಂದು ಹಣ್ಣಾಗಿದ್ದಾವೆ ಅಂತ ಹೇಳ್ಬಿಟ್ಟು ಇದು ಹೋಗಬೇಕಾದ್ರೆ ನಾನು ವೀಡಿಯೋ ಮಾಡ್ತಾ ಇರೋದು. ಅಂದರೆ ನಡೀತಾ ಇದ್ದೀವಿ, ಜಾಗನೇ ಸಾಕ್ತಾ ಇಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಅಷ್ಟು ಬೇಜಾರಾಯ್ತಾ ಇತ್ತು, ತುಂಬಾ ಬೇಜಾರಾಯ್ತಾ ಇತ್ತು. ಅದಕ್ಕೋಸ್ಕರ ನಾನು ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಹೋಗ್ತಾ ಇದ್ದೆ. ನಮ್ಮ ಅಮ್ಮ ನನ್ನನ್ನು ಬಿಟ್ಟು ಅಷ್ಟು ದೂರ ಹೊಂಟೋಗ್ಬಿಟ್ಟಿತ್ತು. ನಾನು ಮಾತ್ರ ನಿಧಾನಕ್ಕೆ ವೀಡಿಯೋ ಮಾಡಿಕೊಂಡು ಮಾತಾಡ್ಕೊಂಡು ಸುಮ್ಮನೆ ಹೋಗ್ತಾ ಇದ್ದೆ. ಯಾಕಂದರೆ ಅವ್ರಿಗೆ ನಡೆದ ಅಭ್ಯಾಸ ಇದೆ, ನಡೀತಾರೆ. ನನಗೆ ನಡೆದ ಅಭ್ಯಾಸನೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ. ಅಷ್ಟೊಂದು ನಡೆಯೋದಕ್ಕೆ ಆಗೋದಿಲ್ಲ ನನಗೆ. ಏನೋ ಒಂದು ಸ್ವಲ್ಪ ದೂರ ಆದರೆ ಓಕೆ, ಜಾಸ್ತಿ ದೂರ ಅಂದರೆ ನಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಊರಿಗೆ ಬರಬೇಕಾದ್ರೆ ಎಲ್ಲ ಏನೋ ಒಂದು ಕಳ್ಳೆವ ಹಾಕ್ಬಿಡ್ತಿದ್ದೆ. ಈ ಸಾರಿ ಮಾತ್ರ ಕರ್ಕೊಬಂದರು. ಮತ್ತು ಇಲ್ಲೂ ಅಷ್ಟೇ ಲಾಸ್ಟ್ ಸಾರಿ ಸ್ವಲ್ಪ ನೀರಿತ್ತು, ಈಗ ನೀರಿಲ್ಲ. ಈ ನವಿಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ದೊಡ್ಡ ನವಿಲು ಗೊತ್ತಾ ಇದು. ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಂಗೂ ನಾನು ಸ್ವಲ್ಪ ಜೂಮ್ ಮಾಡಿದೆ, ಅದು ಆ ಕಡೆ ತಿರ್ಕೊಂಡು ಕೂತಿತ್ತು. ಅದ್ರ ಮುಂದೆ ಹೋಗಿ ವೀಡಿಯೋ ಮಾಡ್ಬೋದು. ಅದೇನಾಗುತ್ತೆ ಅಂದರೆ ನಾವು ಮುಂದೆ ಹೋಗಿದ ತಕ್ಷಣ ಹಾರಿಬಿಡುತ್ತೆ. ಅದು ನೋಡೋಕ್ಕೆ ಎಷ್ಟು ದೊಡ್ಡದಿತ್ತು ಗೊತ್ತಾ. ಅದು ಫೋನಲ್ಲಿ ನೋಡೋಕೆ ತುಂಬ ಚಿಕ್ಕದು ಕಾಣಿಸ್ತಾ ಇದೆ, ತುಂಬ ದೊಡ್ಡದಿತ್ತು. ಹಾಗೆ ನಾನು ವೀಡಿಯೋ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಬಂದೆ.
ಇಲ್ಲಿ ನೋಡಿ ಫುಲ್ಲು ಸೇವಂತಿ ತೋಟ, ಅಂದರೆ ಅಕ್ಕಪಕ್ಕ ಇಲ್ಲೆಲ್ಲ ಅವಾಗ ಹಾಕಿದ್ರು, ಅದೆಲ್ಲ ಇವಾಗ ಹೂ ಬಿಡಿಸಿ ಗಿಡಗಳೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿ ಮಾತ್ರ ಇನ್ನೂ ಇಲ್ಲ, ಇದು ತುಂಬ ಲೇಟಾಗಿ ಹಾಕಿದ್ರು ಅನಿಸುತ್ತೆ, ಇನ್ನೂ ಇದನ್ನು ಬಿಟ್ಟಿದ್ದಾರೆ. ಈಗೇನು ಮುಕ್ಕಾಲು ದಾರಿ ಬಂದುಬಿಟ್ಟಿದ್ದೀನಿ, ಇನ್ನೂ ಕಾಲು ದಾರಿ ಇದೆ. ಸರಿ ಅಂತ ಹೇಳ್ಬಿಟ್ಟು ಊರೊಳಗಡೆ ಬಂದೆ. ಈ ಮಗು ನೋಡಿ ಹೆಂಗೆ ಮಾತಾಡ್ತಾ ಇದ್ದೆ. ತಂಗಿ ತಂಗಿ ನೋಡಲ್ಲ, ನಿಮ್ಮ ಕುರಿಮರಿಗಳು ಎತ್ಕೊಂಡೋಗಣ. ಹಾಂ ಹಾಂ ಹಾಂ, ಏನು ಬೇವಿನ ಸೊಪ್ಪು ತಿನ್ನಿಸ್ತಾ ಇದ್ದೀರಾ? ಬೇರೆ ಏನು ತಿನ್ಸಲ್ವಾ? ಹಾಂ ಸರಿ ಆಯಿತು, ತಿನ್ನು ನೀನು. ನಾನು ಹೋಯ್ತೀನಿ, ಹೋಗಿ ದುಡ್ಡು ಇಸ್ಕೊಬ ನಿಮ್ಮ ಅಜ್ಜಿ ಹತ್ರ ಹೋಗು. ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಗೊತ್ತಾ ಈ ಪುಟ್ಟಿ, ನಿಜವಾಗ್ಲೂ. ಏನು ಹೆಸರು ಅಂದರೆ ತಂಗಿ ಅಂತಾಳೆ. ಮತ್ತು ಅಲ್ಲಿಂದ ಸರಿ ಅಂತ ಹೇಳ್ಬಿಟ್ಟು ನಾನು ಅವ್ರ ಮನೆ ಹತ್ರ ಒಂದು ಬ್ಲೌಸ್ ತಗೊಂಡ್ರು, ಬ್ಲೌಸ್ ಕೊಟ್ಬಿಟ್ಟು ಸೀದಾ ಬಂದೆ. ಇಲ್ಲೊಂದು ಕಡೆ ಬಂದು ಕೂತ್ಕೊಂಡೆ. ಇಲ್ಲ ಅಂತೂ ನಾನು ವ್ಯಾಪಾರನೇ ಹಾಳು ಮಾಡಕ್ಕೆ ಬಿಟ್ರಿ ಯಾರೋ ಒಬ್ಬೊಂದಿಬ್ರು ಬಂದುಬಿಟ್ಟು. ಈಗ ಏನು ಗೊತ್ತಾ, ಒಂದು ಕಡೆ ವ್ಯಾಪಾರ ಆಯ್ತಾ ಇರುತ್ತೆ, ಅವ್ರಿಗೆ ಬಂದುಬಿಟ್ಟು ಹತ್ತಿಸ್ಬಿಡ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ಇದಕ್ಕೆ ಯಾಕೆ ಅಷ್ಟು ಕೊಡಬೇಕು, ಇಷ್ಟು ಕೊಡಬೇಕು, ಹಂಗೆ ಹಿಂಗೆ ಅಂತಾರ. ಆಗ ತಗೊಳ್ಳೋರು ತಗೊಳ್ಳಲ್ಲ, ಅವ್ರ ಮಾತು ಕೇಳಿ ಮನಸ್ಸನ್ನೇ ಚೇಂಜ್ ಮಾಡ್ಕೊಬಿಡ್ತಾರೆ. ಓ ಅಲ್ವಾ, ಅದಕ್ಕೆ ನಾನೇನಂತೀನಿ, ಯಾರು ನಿಮಗೆ ಕಮ್ಮಿ ಕೊಡ್ತಾರೆ ಅವ್ರನ್ನ ಹತ್ರನೇ ತಾಳಿ ಅಂದ್ಕೊಂಡು ಆ ಜಾಗದಲ್ಲಿ ಕುತ್ಕೊಳ್ಳೋದೇ ಇಲ್ಲ, ನಾನು ಎದ್ದು ಬಂದುಬಿಡ್ತೀನಿ. ಮತ್ತು ಇಲ್ಲೊಂದು ಮರದಲ್ಲಿ ಸೀಬೆಕಾಯಿ ಇತ್ತು, ಅದು ನೋಡಿ ಗಿಣಿ ತಿಂದಿರೋದು ತುಂಬ ಟೇಸ್ಟ್ ಇರುತ್ತೆ ಹೇಳ್ಬೇಕಂದ್ರೆ. ಅದನ್ನು ಒಯ್ಯ ಎಷ್ಟು ಬೇಕಾದರೂ ಕಿತ್ಕೊಳ್ಳೋವ ಅಂತ, ಅವ್ರ ಮನೇಲಿ ಯಾರು ತಿನ್ನೋರಿಲ್ವಂತ. ಇನ್ನೂ ತುಂಬ ಇದ್ದ ಫ್ರೆಂಡ್ಸ್, ನಾನು ಮಾತ್ರ ಸ್ವಲ್ಪ ಕಿತ್ಕೊಂಡೆ, ಇಷ್ಟೇ ಕಿತ್ಕೊಂಡಿದ್ದು, ಜಾಸ್ತಿ ಕಿತ್ಕೊಂಡಿಲ್ಲ, ಒಂದು ತಿಂದಿದ್ದೀನಿ. ಮತ್ತು ಇಲ್ಲಿ ಇವ್ರಿಗೊಂದು 2 ಬ್ಲೌಸ್ ಕೊಟ್ಟೆ, 400 ರೂಪಾಯಿಗೆ 2 ಬ್ಲೌಸ್ ಕೊಟ್ಬಿಟ್ಟು ಇನ್ನು ಸೀಬೆಕಾಯಿ ತಿನ್ಕೊಂಡು ಸುಮ್ಮನೆ ಕೂತ್ಕೊಂಡು ಹೋಯ್ತಾ ಇದ್ದೆ. ಮತ್ತು ಇವ್ರು ಇದ್ದಾರಲ್ಲ, ಇವರು ತುಂಬ ಒಳ್ಳೆಯವ್ರು ಹೇಳ್ಬೇಕಾದ್ರೆ. ಲಾಸ್ಟ್ ಟೈಮ್ ನನ್ನ ಹತ್ರ ತುಂಬ ಬ್ಲೌಸ್ ತಗೊಂಡಿದ್ರು, ಅವ್ರ ಮನೆ ಹತ್ರ ಹುಡ್ಕೊಂಬಂದೆ, ತಡ್ಡಿಕಾಳು ಒಣಾಕಿದ್ರು. ಮತ್ತು ಈ ಸರಿ ಅವ್ರು ತಾಂಡಿಲ್ಲ, ಯಾಕಂದರೆ ಅವ್ರಿಗೆ ಬೇಕಾದ ಕಲರ್ ಇರಲಿಲ್ಲ. ಹಾಗಾಗಿ ಅಲ್ಲಿ ವ್ಯಾಪಾರ ಮುಗಿಸ್ಕೊಂಡು ಬಂದೆ. ಈ ನಾಯಿ ನೋಡಿ ಮರಿ ಹಾಕ್ಬಿಟ್ಟೈತೆ, ಅದ್ರ ಹಿಂದೆ ಅದ್ರ ಮಕ್ಕಳೆಲ್ಲ ಓಡ್ತಾ ಕೂತವೆ. ಅದು ನೋಡಿ ಮಕ್ಳನ್ನ ಬಿಟ್ಟು ಹೆಂಗೆ ಓಡೋಯ್ತೈತೆ ಅಂತ ಹೇಳ್ಬಿಟ್ಟು. ಮತ್ತು ಟೈಮ್ ಆಗಿತ್ತು, ಇನ್ನೇನು ಇಲ್ಲಿ ಬಸ್ ಗಿಸ್ ಏನೂ ಇಲ್ಲ. ಅದಕ್ಕೋಸ್ಕರ ನಮ್ಮಮ್ಮ ಅದು ಯಾವುದೋ ಆಟೋ ಹೋಗೈತೆ ಅಂತ ಹೇಳ್ಬಿಟ್ಟು ತಡ್ನಿಕಾಯಿ ಕುಯ್ಯೋಕೆ ಹೋಗಿತ್ತು ನಮ್ಮಮ್ಮ. ಸರಿ ಅಂತ ಹೇಳ್ಬಿಟ್ಟು ತಡ್ನಿಕಾಯಿ ಕಿತ್ಕೊಬತ್ತೈತಲ್ಲ, ನಾವು ನೋಡೋಣ ಅಂತ ಹೇಳ್ಬಿಟ್ಟು ನಿಂತಿದ್ದೋ. ಹೇಗೋ ಪಾಪ ಹುಡುಗ ಒಳ್ಳೆ ದೇವ್ರಿಗೆ ಬಂದಂಗೆ ಬಂದ ಹೇಳ್ಬೇಕಾದ್ರೆ. ಇಲ್ಲ ಅಂದರೆ ನಾವು ಮತ್ತೆ ಇಷ್ಟೇ ನಡಿಬೇಕಿತ್ತು, 5.5-6 ಕಿಲೋಮೀಟ್ರ್ ಮತ್ತೆ ನಡೆದು ಸಾಯಬೇಕಿತ್ತು. ಟೈಮ್ ಬಂದು ಒಂದು 11:20 ಆಗಿತ್ತು. ಈ ಊರು ಒಳಗೆ ಬಂದಾಗ ನಾವು 9 ಗಂಟೆ ಏನೋ, ಈಗಾಗಲೇ 11:20 ಆಗೋಗಿತ್ತು. ಹೆಂಗೋ ಹುಡುಗ ಬಂದಿದ್ದಕ್ಕೆ ಆಟೋ ಹತ್ತಿಸ್ಕೊಂಡು ಕರ್ಕೊಬಂದ. ಅದು ಸಿಲಿಂಡ್ರ್ ಇತ್ತು ಆಟೋ ಒಳಗಡೆ, ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡು ಪಾಪ ಕೂರಿಸ್ಕೋತು. ಅಂದರೂ ಒಂದು ಸ್ವಲ್ಪ ದೂರ ನಡೆದ್ಬಿಟ್ಟಿದ್ದೋ ನಾವು. ಇದು ಯಾವ ಜಾಗ ಗೊತ್ತಾ, ನಾನು ನವಿಲ್ಗಿರಿ ತೋರಿಸಿದ್ನಲ್ಲ ಹೋಗಬೇಕಾದ್ರೆ ಆ ಜಾಗ ಅದು. ಈ ನಿಜವೂ ಈ ಬ್ಯಾಗು, ಈ ಭಾರ ಹೊತ್ಕೊಂಡು ಹೋಗೋದೆಲ್ಲ ನೋಡಿಬಿಟ್ರೆ ನನಗೆ ಒಂದೊಂದ್ಸ ಇಷ್ಟು ದೂರ ನಡೆಯೋ ಊರುಗಳಿಗಾದರೆ ಸಖತ್ ಅಳು ಬರುತ್ತೆ. ಹತ್ರ ಇದ್ದರೆ ಏನೂ ಅನಿಸಲ್ಲ, ಖುಷಿ ಖುಷಿಯಾಗಿ ವ್ಯಾಪಾರ ಮಾಡ್ತೀನಿ. ದೂರಗಳಂದರೆ ತುಂಬ ಕಷ್ಟ. ನೋಡಿ ಪಾಪ ಬಂತು ಈ ಹುಡುಗ, ಸಿಲಿಂಡ್ರ್ ಇದೆ, ಸಿಲಿಂಡ್ರ್ ಮೇಲೆ ನಾವಿಬ್ಬರು ಬ್ಯಾಗ್ ಇಟ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕೂತಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಒಬ್ಬೊಬ್ಬರು ಎಷ್ಟು ಒಳ್ಳೆಯವ್ರು ಇರ್ತಾರೆ ಅಂದರೆ, ಈ ಹುಡುಗ 1 ರೂಪಾಯಿ ಕೂಡ ತಗೊಂಡಿಲ್ಲ ಗೊತ್ತಾ. ನಾವು ಗೇಟಿಗೆ ಬಂದು ನಾವು ಇಳಿದೋ, ಅಲ್ಲಿಗೆ ಮಿನಿಮಮ್ ಅಂದರೆ 20 ರೂಪಾಯಿ ಅಂದರೆ 40 ರೂಪಾಯಿ ತಗೊಳ್ಳೋರು. ಲಾಸ್ಟ್ ಸರಿ ನಾನು ಬಂದಿರಲಿಲ್ಲ, ನಮ್ಮ ಅಮ್ಮ ಬಂದಿತ್ತು, ಆವಾಗಲೂ ಹಂಗೆ ಪಾಪ ದುಡ್ಡು ಇಸ್ಕೊಂಡಿರ್ಲಿಲ್ವಂತೆ. ಇದೇ ಊರು ಹುಡುಗ ಇದು. ಇವತ್ತು ಹಂಗೆ ನಾವು ದುಡ್ಡು ಕೊಡೋಕೆ ಹೋದ್ರೂ ಈಸ್ಕೊಂಡಿಲ್ಲ. ಅಷ್ಟು ದೂರ ನಮ್ಮನ್ನು ಕರ್ಕೊಬಂದು ಬಿಡ್ತು ಪಾಪ, ಬಿಟ್ಬಿಟ್ಟು ಹೋಯ್ತು ನೋಡಿ ಅವ್ರ ಆಟೋ. ಮತ್ತು ಹಿಂಗೊಂದು ಊರಿದೆ, ಚಿಕ್ಕ ಊರೇ ಅಂತ ಹೇಳ್ತು ನಮ್ಮಮ್ಮ. ಅದಕ್ಕೋಸ್ಕರ ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇದ್ದೋ. ಹಿಂಗೆ ದಾರಿಲಿ ನೋಡಿ ಇದು ಎಂಥದೋ ಕೋಳಿ ಹೆಂಗೈತೆ ಅಂತ ಹೇಳ್ಬಿಟ್ಟು, ಇದೇ ಫಸ್ಟ್ ಟೈಮ್ ನೋಡಿದ್ದು ನಾನು. ಅದು ಎಂಥ ಕೋಳಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲೇ ಕೂತ್ಕೊಂಡು ಹೋಯ್ತಾ ಇದ್ದೆ. ಕೂತ್ಕೊಂಡು ಹೋದೆ. ಈ ಊರಲ್ಲೂ ಅಷ್ಟೇ ಒಂದು 3 ಬ್ಲೌಸ್ ಮಾರಿದೆ. ಯಾಕೋ ಸ್ವಲ್ಪ ಬೇಜಾರಾಯ್ತಾಯಿತ್ತು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಮ್ಮಮ್ಮ ಅವರಷ್ಟಕ್ಕವ್ರು ವ್ಯಾಪಾರ ಮಾಡ್ತಾಯಿದ್ರು. ಮತ್ತು ಇಲ್ಲೊಂದು ಅಷ್ಟೇ ಒಂದು 3 ಬ್ಲೌಸ್ ಮಾರಿಬಿಟ್ಟು ರಿಟರ್ನ್ ಬರ್ತಾಯಿದ್ದೆ. ಯಾಕೋ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳ್ಬಿಟ್ಟು ಅವಮ್ಮ ಇದು ಎಂಥದೋ ಪೂರಿ ಅಂತ ಕೊಡ್ತಪ್ಪ, ನನಗೆ ಎಂಥ ಪೂರಿನೋ ಗೊತ್ತಿಲ್ಲ ಇದು ನನಗೆ, ಒಟ್ನಲ್ಲಿ ಒಂಥರ ಸ್ವೀಟ್ ಆಗಿತ್ತು, ತಗೋ ತಿನ್ನು ಅಂತ ಕೊಡ್ತು. ನಾನು ವ್ಯಾಪಾರ ಮುಗಿಸ್ಕೊಂಡು ರಿಟರ್ನ್ ವಾಪಸ್ ಬರ್ತಾಯಿದ್ದೋ. ನೋಡಿ ಇದೆಲ್ಲ ನಾನು ಆವಾಗಲೇ ಹೋದ್ನಲ್ಲ ಅದೇ ಜಾಗ. ಇಲ್ಲಿ ಮರದ ತುಂಬ ಬರೀ ಹುಣ್ಸೆಕಾಯಿ ಬಿಟ್ಟಿದ್ದೋ, ಕೈಗೆ ಸಿಕ್ಕಿಲ್ಲ. ಒಂದು ಬ್ಯಾಗ್ ಇಳಿಸ್ತಿದ್ರೆ ಸಿಗೋದು, ನಾನು ಬ್ಯಾಗ್ ಇಳಿಸಿಲ್ಲ, ಸುಮ್ಮನೆ ಹಿಂಗೆ ಇದು ಮಾಡಿದೆ, ಅದು ನನ್ನ ಕೈಗೆ ಸಿಕ್ಕಿಲ್ಲ. ನನಗೆ ಬೇಜಾರಾಯಿತು. ಕಬ್ಬೆಲ್ಲ ಬೆಳೆದು ನಿಂತೈತೆ ನೋಡಿ ಇಲ್ಲಿ. ಕಬ್ಬು ಏನೋ ಸಪ್ಪೆ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಕಬ್ಬು ಕಿತ್ಕೊಂಡಿಲ್ಲ ತೆಗಿ. ಸೀದಾ ಹೋದೆ. ಅಂದರೆ ಈಗೇನು ಹತ್ರ ಕಾಣಿಸ್ತಾ ಇದೆಯಲ್ಲ ಅದು ಗೇಟು ನಾವು ಬಂದಿರೋದು. ಇಲ್ಲೂ ಅಷ್ಟೇ ಬಸ್ ಇಲ್ವಂತ 2 ಗಂಟೆವರೆಗೂ. ಇನ್ನು 2 ಗಂಟೆವರೆಗೂ ಇಲ್ಲಿ ಯಾರು ಕುತ್ಕೊಳ್ಳೋರು ಅಂತ ಹೇಳ್ಬಿಟ್ಟು ಈ ಥರ ಬಂತು. ಆಟೋ ಇರ್ತಾವಲ್ಲ, ಈ ಆಟೋ ಬಂತು. ಇದ್ರಲ್ಲಿ ಪಾಪ 3 ಜನ ಕೂತಿದ್ರು ಲೇಡೀಸ್ಗಳು. ನಾವು ಹತ್ಕೊಂಡೋತ್ತೆಗಿ ಒಂದು 20 ರೂಪಾಯಿ ಕೊಟ್ಟು, 20 ರೂಪಾಯಿ ಅಂದರೆ
40 ರೂಪಾಯಿ ಕೊಟ್ಟು 40 ರೂಪಾಯಿ ಕೊಟ್ಬಿಟ್ಟು ಇನ್ನು ಮನೆಗೆ ಬಂದೆ. ನಾನು ಮನೆಗೆ ಬಂದುಬಿಟ್ಟು ಸಾಂಬಾರು ಮಾಡಿದೆ. ಅಂದರೆ ಅವರೆಕಾಳು ಮತ್ತು ಕರ್ಮೀನ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಯಾಕೋ ಬೇಜಾರಾಯ್ತಾಯಿತ್ತು. ವ್ಯಾಪಾರದಿಂದ ಬಂದಿದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿಲ್ಲ, ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿದೆ. ರೆಸಿಪಿ ಎಲ್ಲ ಶೇರ್ ಮಾಡೋಕ್ಕಾಗಿಲ್ಲ, ಯಾಕೆ ನನಗೂ ಸಾಕಾಗಿ ಹೋಗಿತ್ತು. ಅದಕ್ಕೋಸ್ಕರ ಬೇಗ ಸಾಂಬಾರು ಮಾಡಿಬಿಟ್ಟು ಬೇರೆ ಮನೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡೋಕ್ಕೆ ನಿಂತ್ಕೊಂಡೆ. ಮತ್ತು ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್. ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ನೀವು ವಿಡಿಯೋ ನೋಡೋದೇ ನಮಗೆ ನಿಜವಾಗ್ಲೂ ತುಂಬ ಸಪೋರ್ಟು, ಅದರಿಂದ ತುಂಬ ಸಹಾಯ ಆಗುತ್ತೆ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.